ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ಲೈನ್ ಅನ್ನು ಕೊಟ್ಟಿದ್ದರು. ಅವರು ಕೊಟ್ಟಿದ್ದ ಡೆಡ್ಲೈನ್ ಮುಕ್ತಾಯ ಆಗಿದೆ. ಡೆಡ್ಲೈನ್ ಮುಗಿದ ಮೇಲೆ ಗುಂಡಿ ರಿಯಾಲಿಟಿ ಚೆಕ್ಗೆ ಕೂಡ ಹೇಳಿದ್ರು ಡಿಕೆ ಶಿವಕುಮಾರ್. ಸೆಪ್ಟೆಂಬರ್ 15ನೇ ತಾರೀಕಿನ ನಂತರ ಸಿಟಿ ರೌಂಡ್ಸನ್ನು ಮಾಡ್ತೀನಿ ಅಂತ ಕೂಡ ಹೇಳಿದರು. ಗುಂಡಿ ಏನಾದರೂ ಇದ್ದರೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಕೂಡ ಹೇಳಿದರು. ಈಗ ಸದ್ಯಕ್ಕೇನೋ ಅವರು ಅಮೆರಿಕ ಪ್ರವಾಸಕ್ಕೆ ಹೋಗಿದ್ರು, ನಿನ್ನೆ ಅಷ್ಟೇ ವಾಪಸ್ ಬಂದಿದ್ದಾರೆ. ಹಾಗಾದರೆ ಯಾವಾಗ ಇವರು ಸಿಟಿ ರೌಂಡ್ಸನ್ನು ಮಾಡ್ತಾರೆ? 40 ವರ್ಷಗಳ ಹಳೆಯ ಬೈಕನ್ನು ರೆಡಿ ಮಾಡಿಸಿಟ್ಕೊಂಡಿದ್ದಾರೆ, ಆಯಿತಾ, SG ಬೈಕನ್ನು. ಸೊ ಅದರಲ್ಲಿ ಏನಾದರೂ ರೌಂಡ್ಸ್ ಹಾಕ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಕೆಲವು ಕಡೆ ಎಲ್ಲ ಮಾಡಿದ್ದಾರೆ, ರಸ್ತೆ ಗುಂಡಿಗಳನ್ನ ಮುಚ್ಚಿದ್ದಾರೆ, ಇಲ್ಲ ಅಂತಲ್ಲ. ಆಲ್ಮೋಸ್ಟ್ ಸುಮಾರು ಕಡೆ ಎಲ್ಲ ರಸ್ತೆ ಗುಂಡಿ ಮುಚ್ಚಿದ್ದಾರೆ, ಹೊಸ ರೋಡ್ ಹಾಕಿಲ್ಲ. ಬಟ್ BBMP ಅವರಿಗೆ ಟಾರ್ಗೆಟ್ ಏನು ಕೊಟ್ಟಿದ್ರು ಅದ್ರ ಪ್ರಕಾರ ಆಲ್ಮೋಸ್ಟ್ ಅದರಲ್ಲೂ ಮೇಯ್ನ್ ರೋಡ್ಗಳಲ್ಲಂತೂ ಕಂಪ್ಲೀಟಾಗಿ ಗುಂಡಿ ಮುಚ್ಚಿದ್ದಾರೆ, ಇಲ್ಲ ಅಂತಲ್ಲ. ಸ್ವಲ್ಪ ಓಕೆ, ಇಷ್ಟು ಎಚ್ಚರಿಕೆ ಕೊಟ್ಟೆಲ್ಲ ಮಾಡಿದ್ಮೇಲೂ ಒಂದು ರೇಂಜ್ಗೆ ಗುಂಡಿಗಳು ಕ್ಲೋಸ್ ಆಗಿದೆ. ಇನ್ನೂ ಇದೆ, ಇಂಟೀರಿಯರ್ ಏರಿಯಾ ಒಳಗಡೆ ಬಂದ್ಬಿಟ್ರೆ ನಿಮಗೆ ವರ್ಕ್ ಮಾಡಿಲ್ಲ ಇವರು. ಮೇಯ್ನ್ ರೋಡ್ಗಳಲ್ಲಂತೂ ಗುಂಡಿ ಮುಚ್ಚಿದ್ದಾರೆ. ಈಗ DK ಶಿವಕುಮಾರ್ ಸಿಟಿ ರೌಂಡ್ಸ್ ಹೋಗ್ತಾರಾ? ಇದು ಪ್ರಶ್ನೆ. ಸಿಟಿ ರೌಂಡ್ಸ್ ಹೋಗ್ತೀನಿ ಅಂತ ಹೇಳಿದರು. ನಿನ್ನೆ ಎಲ್ಲ ಕ್ಯಾಬಿನೆಟ್ ಅದು ಇದು ಅಂತ ಬ್ಯುಸಿ ಇದ್ದರು, ಬಿಡಿ. ಇನ್ನು ಮೇಲೆ ಹೊರಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನಾದರೂ ಮಾತನಾಡಿದ್ರೆ ಅಮೇರಿಕಾಯಿಂದ ಬಂದ ಮೇಲೆ? ಯಾಕೆಂದರೆ ಅವ್ರು ಕೊಟ್ಟ ಡೆಡ್ಲೈನ್ ಮುಕ್ತಾಯ ಆಗಿದೆ, ಅವ್ರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಗುಂಡಿಗಳು ಮುಚ್ಚಿದಾರಾ ಹೇಗೆ ಅಂತ? ಖಂಡಿತ, ಯಾಕಂದರೆ ಮೊದಲನೇದಾಗಿ ಅವರೊಂದು ಡೆಡ್ಲೈನನ್ನು ಕೊಟ್ಟಿದ್ದರು. ಸೆಪ್ಟೆಂಬರ್ 15ರ ಒಳಗಾಗಿ ಗುಂಡಿಗಳನ್ನ ಮುಚ್ಚಬೇಕು. ಸೆಪ್ಟೆಂಬರ್ 15ರ ನಂತರ ನಾನು ಬೆಂಗಳೂರು ಸಿಟಿ ರೌಂಡ್ಸ್ ಮಾಡ್ತೀನಿ, ಅಲ್ಲಿ ಎಲ್ಲೇ ಗುಂಡಿ ಕಂಡು ಬಂದರೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀನಿ. ಎಷ್ಟು ಜನ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೋ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದರು. ವಿಧಾನಸೌಧದಲ್ಲಿ ಮಾತಾಡೋದು ಇನ್ನೊಂದು ಮಾತಾಡೋದು, 40 ವರ್ಷದ ಹಳೆಯ ತಮ್ಮ ಬೈಕನ್ನು ಕೂಡ ರಿಪೇರಿ ಮಾಡಿಸಿಟ್ಟಿದ್ದೀನಿ, ಅದರಲ್ಲೂ ರೌಂಡ್ಸ್ ಹೋಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅಂದರೆ ಒಂದಂತೂ ಸ್ಪಷ್ಟ, ಬೆಂಗಳೂರಿನ ಗುಂಡಿಗಳಿಗೆ ಮುಕ್ತಿ ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಒಂದು ಸಭೆಯನ್ನು ಕೂಡ ಮಾಡಿ ಅವರು ಅಮೆರಿಕಕ್ಕೆ ಹೋಗಿದ್ರು. ಈಗ ಅವರು ಕೊಟ್ಟ ಡೆಡ್ಲೈನ್ ಮುಗಿದಿದೆ. ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರ ಪ್ರದಕ್ಷಿಣೆಯನ್ನು ಆರಂಭಿಸಬಹುದು. ಬೆಂಗಳೂರು ಗುಂಡಿ ಮುಕ್ತವಾಗಿದೆ ಅನ್ನುವಂಥದ್ದನ್ನು ಖಚಿತಪಡಿಸ್ಕೊಳ್ತಾರಾ, ಅಥವಾ ಅಲ್ಲೂ ಕರ್ತವ್ಯ ಲೋಪವಾಗಿದ್ದರೆ ಯಾವುದಾದ್ರು ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತಾ ಅನ್ನುವಂಥ ಸಹಜವಾದ ಕುತೂಹಲ ಇದೆ. ಯಾವಾಗ ಉಪಮುಖ್ಯಮಂತ್ರಿಗಳು ಹೊರಡ್ತಾರೆ ಬೆಂಗಳೂರು ಸಿಟಿ ರೌಂಡ್ಸ್ ಅನ್ನುವಂಥದ್ದೇ ಈಗಿರುವಂತಹ ಕುತೂಹಲ ಕೂಡ. ಅರವಿಂದ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ನೋಡೋಣ, ಅದನ್ನೇನು ಅವರು ಮತ್ತೆ ಮಾತಾಡಿಲ್ಲ. ನಿನ್ನೆಲ್ಲ ಅವರು ಬಂದು ಬ್ಯುಸಿ ಇದ್ರಲ್ಲ, ಮೊನ್ನೆ ಮಿಡ್ನೈಟ್ ಬಂದರು. ನಿನ್ನೆ ಎಲ್ಲ ಕಲಬುರ್ಗಿಗೆ ಹೋಗಿದ್ದು, ಕಲಬುರ್ಗಿನಲ್ಲಿ ಕ್ಯಾಬಿನೆಟ್ ಮೀಟು, ಸೊ ಹಾಗಾಗಿ ಬ್ಯುಸಿ ಇದ್ದರು. ಇವತ್ತಿಂದ ಏನಾದ್ರು ತೀರ್ಮಾನ ತಗೋತಾರ ನೋಡೋಣ.